ಅಂದ್ರೆ ಕುರಾನ್ನನ್ನೇ ನೀವು ಭಿನ್ನ ಭಿನ್ನ ವರ್ಷನ್ಗಳನ್ನು ಮಾಡಿ ನೀವು ಜನರನ್ನ ಒಪ್ಪಿಸ್ಲಿಕ್ಕೆ ಬೇಕಾಗಿರುವಂತ ಪದಗಳನ್ನು ಉಪಯೋಗಿಸಿಕೊಂಡಿದ್ದೀರಿ ಹೊರತು ಇಲ್ಲಿ ಏನೂ ಇಲ್ಲ. ನೀವು ಅದರಲ್ಲಿ ಅಲ್ ಬಕರ್ನಲ್ಲಿ ನೀವು 193 ವರ್ಸ್ ನೋಡಿದ್ರೆ ಆ 193 ವರ್ಸಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಾನೀಗ ಫಿತ್ನಾ ಅನ್ನೋ ಪದವನ್ನು ಬಳಸ್ತೀನಿ. ಫಿತ್ನಾ ಇಲ್ಲವಾಗುವವರೆಗೆ ಹೋರಾಡಿ. ನೆಕ್ಸ್ಟ್ ಸಾಲ ಏನ್ ಗೊತ್ತೇನು? ಅಲ್ಲಾಹನನ್ನೇ ಪೂಜಿಸುವವರೆಗೂ ನಿಮ್ಮ ಹೋರಾಟ ನಡೆಯಲಿ ಅಂತ. ಏನದರ ಅರ್ಥ? ಇದರ ಅರ್ಥ ಏನು ಅಂತಂದ್ರೆ, ಎಲ್ಲಿ ಇವರು ಫಿತ್ನಾ ಮಾಡ್ತಾರೋ ಅಂದ್ರೆ ಐಡೋಲೇಟ್ರಿಯನ್ನ, ಅಲ್ಲಾಹನಿಗೆ ಮತ್ತೆ ಜೊತೆಗಾರರನ್ನ ಸೇರಿಸ್ತಾರೋ ಅಲ್ಲೆಲ್ಲ ನೀವು ಹೋರಾಟ ಮಾಡಿ, ಮತ್ತು ಅಲ್ಲಾಹನಿಗೆ ಪೂಜೆ ಅವರು ಮಾಡುವವರೆಗೂ ನೀವು ವಧೆ ಮಾಡೋದು ನಿಲ್ಲಿಸಬೇಡಿ ಅಂತ. ಇದು ಸಹಜವಾಗಿದೆ. ಹಾಗಿದ್ಮೇಲೆ ಎಲ್ಲೆಲ್ಲಿ ಹಿಂದೂ ಧರ್ಮೀಯರು ಇದ್ದಾರೋ ಅಲ್ಲಿ ಹಿಂದೂ ಧರ್ಮೀಯರನ್ನ ಅವರು ಅಲ್ಲಾಹನನ್ನ ಒಪ್ಪಿಕೊಳ್ಳುವವರೆಗೂ ನೀವು ಅವರ ಮೇಲೆ ಶೋಷಣೆ ಮಾಡಿ, ಅವರನ್ನು ಹೊಡಿರಿ ಬಡಿರಿ, ಸಾಯಿಸಿದ್ರು ತಪ್ಪಲ್ಲ. ಯಾಕೆ ಅಂತಂದ್ರೆ ಅಲ್ಲಾಹನಿಗೆ ಬಿಟ್ಟು ಬೇರೆಯವರನ್ನ ಪೂಜೆ ಮಾಡೋದು ಸಾಯಿಸೋದಕ್ಕಿಂತ ಕೆಟ್ಟದ್ದು ಅಂತ ಕುರಾನ್ ಹೇಳಿದ ನಂತರ